ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾ ಹನ್ಸಿಕಾ, ತಗೋ, ನೀನ್ ಕೇಳಿರೋ 10 ಲಕ್ಷ. ಏನ್ ಹನ್ಸಿಕಾ, ಪೊಲೀಸು ಗೀಲೀಸು ಅಂದೆ, ಕೊನೆಗೆ 10 ಲಕ್ಷ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ನನ್ ಕೈಲಿ ಇಟ್ಟಿದ್ಯಾ? ಇದೇನಾ ನಿನ್ಗಿರೋ ಕನೆಕ್ಷನ್ಸು? ಇದೇನಾ ನಿಂಗಿರೋ ಇನ್ಫ್ಲುಯೆನ್ಸು? ನೀನ್ ಕೇಳಿದ್ದನ್ನ ನಿಂಗೆ ತಂದ್ಕೊಟ್ಟಿದ್ದೀನಿ. ಇನ್ನು ಆ ಫೋಟೋಸ್ ಇರೋ ಮೆಮೊರಿ ಕಾರ್ಡು, ಫೋನ್ ನಂಗೆ ಕೊಟ್ಬಿಡು, ನಾನ್ ಹೋಗ್ಬೇಕು. ಆಗ್ಲೇ ಅರ್ಜೆಂಟ್ ಏನು ಹನ್ಸಿಕಾ? ಇನ್ ನಿನ್ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಕ್ಕೆ, ಆರಾಮಾಗಿ ಕೂತ್ಕೊಂಡು ನಿನ್ ಜೊತೆ ಹರಟೆ ಹೊಡೆಯಕ್ಕೆ ನಂಗೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ನಾನ್ ಕೇಳಿದ್ ಕೊಟ್ರೆ ನಾನು ಹೊಟ್ಟೋಗ್ತೀನಿ. ನನಗ್ ಮಾತ್ರ ನಿನ್ ಮೇಲೆ ಇಷ್ಟ, ಇಂಟ್ರೆಸ್ಟ್ ಎಲ್ಲ ತುಂಬಾ ಇದೆ ಹನ್ಸಿಕಾ. ವಾಟ್ ಯು ಮೀನ್? ಇನ್ನೂ ಅರ್ಥ ಆಗ್ಲಿಲ್ವಾ? ಏಯ್, ಕೈ ಬಿಡು. ಹಿಡ್ಕೊಂಡಿದ್ದು ಬಿಡೋದಕ್ಕಲ್ಲ ಹನ್ಸಿಕಾ. ಕೈ ಬಿಡು ಚಂದು, ಕೈ ಬಿಡು ಚಂದು. ಚಂದು, ಕೈ ಬಿಡು ಚಂದು. ಬಿಡು ನನ್ನ ಚಂದು. ಮಿತ್ರ, ಇಷ್ಟು ದೊಡ್ಡ ಕೆಲಸನ ಭಾಗ್ಯನ್ಗೆ ಹೇಳಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ ಅಂತ ಅನಿಸ್ತಾ ಇದೆ. ಇಷ್ಟು ಚಿಕ್ಕ ಕೆಲ್ಸನೂ ಅವಳ ಕೈಲಿ ಮಾಡಕ್ಕಾಗಲ್ಲ ಅಂದ್ರೆ ಹೇಗೆ ಹೇಳು? ಭಾಗ್ಯ ಏನಾದ್ರೂ ಟೈಮಿಗೆ ಸರಿಯಾಗಿ ಬರ್ದೇ ಹೋದ್ರೆ ಈ ಟೆಂಡರ್ ನಮ್ ಕೈಯಿಂದ ಕೈ ಜಾರು ಹೋಗೋದು ಖಂಡಿತ ಮಿತ್ರ. ಈಗ ಏನ್ ಮಾಡೋದು ಮಾಮ್? ಮಾಡೋದಕ್ಕೇನಿದೆ, ಎಷ್ಟೋ ದಿನಗಳಿಂದ ಕಾಯ್ತಾ ಇರುವಂತ ಪ್ರಾಜೆಕ್ಟ್ ಇದು. ಇವಾಗ ಭಾಗ್ಯನಿಂದ ನಮ್ ಕೈ ಜಾರು ಹೋಗೋ ಹಾಗಿದೆ. ಪ್ಲೀಸ್ ನನ್ನ ಬಿಟ್ಬಿಡು ಚಂದು. ಬಿಡು ಚಂದು. ಇದು ಹನ್ಸಿಕಾ ಹೋಗ್ತಿದ್ದ ಕಾರ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ ಅಣ್ಣ, ಆಗ್ಲೇ ನಿಮ್ ಕಾರಲ್ಲಿ ಒಬ್ಳು ಹುಡುಗಿ ಬಂದ್ಲಲ್ಲ, ಅವಳು ಎಲ್ಲಿ ಹೇಳಿದ್ಲು? ಥ್ಯಾಂಕ್ಸ್ ಅಣ್ಣ. ಬಾ ಹನ್ಸಿಕಾ, ಬಾ. ಬಿಡಲ್ಲ ಕಡೆ ನೀನ. ಬೇಗ ಬಾ. ಯಾವಳೆ ನೀನು? ನಿಂತ್ಕೊಳ್ಳಿ. ಇವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಹೀಗಲ್ಲ, ಪೊಲೀಸರಿಗೆ ಹಿಡ್ಕೊಡ್ಬೇಕು. ಹನ್ಸಿಕಾ ಫೋನ್ ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.